Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ನವೆಂಬರ್ 2025 ನಲ್ಲಿ ನೀವು CSET ಎಕ್ಸಾಮಿನೇಷನ್ ಬರೀಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿದವರಿಗೆ ಮಾತ್ರ, ಇಟ್ ಮೀನ್ಸ್ ಅಕ್ಟೋಬರ್ 15th ಒಳಗಡೆ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡಿದ್ದೀರಾ ನಿಮಗೆ ಮಾತ್ರ ಏನಾಗುತ್ತೆ ನವೆಂಬರ್ ಎಕ್ಸಾಮಿನೇಷನ್ ಬರೀಬಹುದು. ಈವನ್ ದೋ ನೀವೀಗ ಜನವರಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ರು ನಿಮಗೆ ವಿಡಿಯೋ ಅಪ್ಲಿಕೇಬಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಜನವರಿಯಲ್ಲೂ ಇದೇ ಮೆಥಡ್ ಅಲ್ಲಿ ವಿಡಿಯೋ, ಇಟ್ ಮೀನ್ಸ್ ಎಕ್ಸಾಮಿನೇಷನ್ ಅವರು ನಡೆಸ್ತಾರೆ. ಸೊ ನೀವು ಆಲ್ರೆಡಿ ಪ್ರಿಪರೇಷನ್ ಮಾಡ್ತಾ ಇರಬಹುದು. ಆದ್ರೆ ಜಸ್ಟ್ ಒಂದು ಸ್ವಲ್ಪ ವಿಷಯಗಳನ್ನ ನೀವು ತಿಳ್ಕೊಳ್ಬೇಕು. ಯಾವ ತರಹ ಎಕ್ಸಾಮಿನೇಷನ್ ಮಾಡ್ತಾರೆ, ಇಟ್ ಈಸ್ ಫಸ್ಟ್ ನೀವು ತಿಳ್ಕೊಳ್ಳಿ. ಎಕ್ಸಾಮಿನೇಷನ್ ನಾವು ಕಂಡಕ್ಟ್ ಮಾಡುವುದು ಇಟ್ ಈಸ್ ರಿಮೋಟ್ ಪ್ರೊಕ್ಟೋಡ್ ಮೋಡ್. ತುಂಬಾ ಕನ್ಫ್ಯೂಷನ್ ಇರುತ್ತೆ ಸ್ಟೂಡೆಂಟ್ಸಿಗೆ. ಸರ್ ನಾನು ಮನೆಯಲ್ಲೇ ಕುತ್ಕೊಂಡು ಬರೀಬಹುದಾ ಅಥವಾ ನಾನು ಎಲ್ಲಾದ್ರೂ ಹೋಗ್ಬೇಕು, ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆಯಾ? ಕರೆಂಟ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಏನೂ ಇಲ್ಲ. ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಕಂಪ್ಯೂಟರ್ ಬೇಸ್ಡ್, ಕಂಪ್ಯೂಟರ್ ಆ್ಯಂಡ್ ಲ್ಯಾಪ್ಟಾಪ್ ಇದು ಮಾತ್ರ ಬರುತ್ತೆ. ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಮಾತ್ರ ಬರುತ್ತೆ, ಅಲ್ಲದೆ ಮೊಬೈಲ್ ಟ್ಯಾಬ್ಲೆಟ್ ಏನು ಯೂಸ್ ಮಾಡೋಕ್ಕಾಗಲ್ಲ. ನಿಮಗೆ ಆಗಿಲ್ಲ, ನಿಮ್ಮ ಹತ್ರ ಸ್ವಂತ ಲ್ಯಾಪ್ಟಾಪ್ ಏನು ಇಲ್ಲ ಅಂತ ಹೇಳಿದ್ರೆ ಒಂದು ಸೈಬರ್ ಸೆಂಟರಿಗೆ ಹೋಗಿ ಕಫೆ ಅವ್ರ ಹತ್ರ ಮಾತಾಡಿ ನೀವೊಂದು ಸ್ಪೆಷಲ್ ರೂಮ್ ಅರೇಂಜ್ ಮಾಡಿ ಯಾರು ಡಿಸ್ಟರ್ಬೆನ್ಸ್ ಇಲ್ಲದೆ ನಿಮಗೆ ಏನು ಮಾಡ್ಬೋದು, ಎಕ್ಸಾಮಿನೇಷನ್ ನಿಮಗೆ ಬರೀಬಹುದು. ಎಕ್ಸಾಮಿನೇಷನ್ ಡೇಟ್ ನಿಮ್ಗೆ ಗೊತ್ತಿದೆ, ದಟ್ ಈಸ್ 8th ನವೆಂಬರ್ ಸಾಟರ್ಡೆ ಬರುತ್ತೆ. ಟೈಮಿಂಗ್ಸ್ ಎಲ್ಲ ಯಾಕಂತ ಹೇಳಿದ್ರೆ ಎಕ್ಸಾಮಿನೇಷನ್ಗೆ ಟೈಮಿಂಗ್ಸ್ ಇದೆ. ಮಧ್ಯಾಹ್ನ ಎಕ್ಸಾಮಿನೇಷನ್ ಬರುತ್ತೆ, ಒಂದು 12:30ಗೆಲ್ಲ ನಾರ್ಮಲಿ ನೀವು ಲಾಗಿನ್ ಆಗಬೇಕು. ಎಕ್ಸಾಮಿನೇಷನ್ ಡಿಪೆಂಡ್ಸ್ ಅಪಾನ್ ದ ಕ್ಯಾಂಡಿಡೇಟ್ಸ್, ಚೇಂಜ್ ಆಗುತ್ತೆ. ನಿಮ್ದು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿಲ್ಲ, ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುವಾಗ ಅಲ್ಲಿ ಟೈಮ್ ಇರುತ್ತೆ. ಆ ಶೆಡ್ಯೂಲ್ ಅದೇ ತರ ನೀವು ಫಾಲೋ ಮಾಡಬೇಕು ಒಂದು ಅರ್ಧ ಗಂಟೆ ಮುಂಚೆ. ಮತ್ತೆ ಜಸ್ಟ್ ಒಂದು ಹೇಳೋದಾದ್ರೆ ನಾರ್ಮಲಿ ಒಂದು ವೇಳೆ 8th ಎಕ್ಸಾಮಿನೇಷನ್ ಬರೀಲಿಕ್ಕೆ ಆಗಿಲ್ಲ ಅಂದ್ರೆ ನಾರ್ಮಲಿ ಟೆಕ್ನಿಕಲ್ ಗ್ಲಿಚಸ್ ಏನಾದರೂ ಬಂದ್ರೆ ನಿಮಗೆ ನೆಕ್ಸ್ಟ್ ಒಂದು ಆಪರ್ಚುನಿಟಿ ಸಿಗುತ್ತೆ 10th ನವೆಂಬರ್ಗೆ. ಇದೆಲ್ಲಾ ವರ್ಷ ಎಲ್ಲಾ ಅಟೆಂಪ್ಟ್ ಅಲ್ಲೂ ಇದೇ ತರ ಕೊಡ್ತಾ ಇರ್ತಾರೆ, ಆದ್ರೆ ಇರುತ್ತಾ ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಓಕೆ, 8th ನವೆಂಬರ್ಗೆ ಎಕ್ಸಾಮಿನೇಷನ್ ಬರುತ್ತೆ. ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನೀವು ನೋಡಬೇಕು. ಫಸ್ಟ್ ಅಂತ ಹೇಳುವಾಗ ನಿಮಗೆ ಒಂದು ಕನ್ವೀನಿಯಂಟ್ ಪ್ಲೇಸ್ ನೀವು ಸೆಲೆಕ್ಟ್ ಮಾಡಬೇಕು. ಓಕೆ, ನಿಮ್ಮ ಕನ್ವೀನಿಯಂಟ್ ಪ್ಲೇಸ್ ಏನೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಅಲ್ಲಿ ಎಕ್ಸಾಮಿನೇಷನ್ ಬರೀಬಹುದು. ಯಾವುದೇ ಡಿಸ್ಟರ್ಬೆನ್ಸ್ ಅಲ್ಲಿ ಇರ್ಲಿಕ್ಕಿಲ್ಲ, ಯಾರು ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಈಗ ಮನೆಯವರಾದ್ರೆ ಮಗ ಟೀ ಕುಡ್ದಿಯಾ ಅಂತ ಎಡೆಯಲ್ಲಿ ಬಂದು ಕೇಳೋಕೇನಿಲ್ಲ, ಏನಾಗುತ್ತೆ ಮತ್ತೆ ನಮ್ದು ವಿಂಡೋ ಲಾಗೌಟ್ ಆಗುತ್ತೆ, ಒಂದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ನೀವು ಅದಕ್ಕೆ ಎಲ್ಲ ಹೋಗ್ಬೇಡಿ, ಜಸ್ಟ್ ಕಾಮ್ ಅಂಡ್ ಪೀಸ್ ಆಗಿರೋ ಒಂದು ಏರಿಯಾ ನೋಡಿ. ಯಾಕೆಂದ್ರೆ ದಿಸ್ ಈಸ್ ಅನ್ ಎಕ್ಸಾಮಿನೇಷನ್, ಅದಕ್ಕೆ ಅದರದ್ದೇದಾದ ಒಂದು ಸಣ್ಣ ಇಂಪಾರ್ಟೆನ್ಸ್ ಕೊಡೋದು ಯಾವತ್ತೂ ಒಳ್ಳೆಯದು. ಓಕೆ, ನೆಕ್ಸ್ಟ್ ಒನ್ ಡ್ಯೂರೇಷನ್. ನಿಮಗೆ ಎಕ್ಸಾಮಿನೇಷನ್ಗೆ 2 hours ಮಾತ್ರ ಬರುತ್ತೆ, 2 hours ಬರುತ್ತೆ. ಇಟ್ ಮೀನ್ಸ್ 120 minutes ನಿಮಗೆ ಎಕ್ಸಾಮಿನೇಷನ್ ಬರುತ್ತೆ. ನಿಮಗೆ ಅದೇನು ಕಂಪ್ಯೂಟರ್ ಬೇಸ್ MCQ ಬೇಸ್ ಎಕ್ಸಾಮಿನೇಷನ್ ಬರುತ್ತೆ. ನೆಗೆಟಿವ್ ಮಾರ್ಕ್ಸ್ ಏನು ಇಲ್ಲ, ಸೊ ಈಸಿಯಾಗಿ ಬರೀಬಹುದು ನಿಮಗೆ. ಸರ್ ಇನ್ನೂ ನಾನು ಸ್ಟಾರ್ಟ್ ಮಾಡ್ಬೋದಾ? ಇನ್ನೂ ಸ್ಟಾರ್ಟ್ ಮಾಡಿದ್ರು ನಿಮಗೆ ಸ್ವಲ್ಪ MCQs ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳಲ್ಲ. ನೆಕ್ಸ್ಟ್ ಬಿಸ್ನೆಸ್ ಕಮ್ಯುನಿಕೇಶನ್. ನಂಬರ್ ಆಫ್ ಕ್ವಶನ್ಸ್ ಅಂತ ಹೇಳೋದು 35 ಕ್ವಶನ್ಸ್ ಬರುತ್ತೆ, 50 ಮಾರ್ಕ್ಸ್ ಒಂದೊಂದು ಸಬ್ಜೆಕ್ಟಿಗೂ. 2 ಮಾರ್ಕಿದ ಕ್ವಶನ್ಸ್ ಇರುತ್ತೆ, 1 ಮಾರ್ಕಿದ ಕ್ವಶನ್ಸ್ ಇರುತ್ತೆ. ಇಲ್ಲಿ ಲೀಗಲ್ ಆಪ್ಟಿಟ್ಯೂಡ್ ಅಂಡ್ ಲಾಜಿಕಲ್ ರೀಸನಿಂಗ್ ಅಲ್ಲಿ 30 ಮೀನ್ಸ್ ಲೀಗಲ್ ಆಪ್ಟಿಟ್ಯೂಡ್ ಮೊದಲು ಇದು 25 ಇತ್ತು. ಬಿಸ್ನೆಸ್ ಕಮ್ಯುನಿಕೇಶನ್ ಇಂಗ್ಲಿಷ್ ಪ್ಲಸ್ ಕಮ್ಯುನಿಕೇಶನ್ ಬರುತ್ತೆ. ಇದಕ್ಕೆ ಯಾವುದೇ ರೀತಿಯಲ್ಲಿ ಡಿಫರೆನ್ಸ್ ಇಲ್ಲ. ಟೋಟಲ್ ಆಗಿ ಕ್ವಶನ್ಸ್ ಇರುತ್ತೆ, ನಿಮಗೆ ಟೋಟಲ್ ಮಾರ್ಕ್ಸ್ 50 ಇರುತ್ತೆ. 1 ಮಾರ್ಕಿದ ಕ್ವಶನ್ಸ್ ಇರುತ್ತೆ, 2 ಮಾರ್ಕಿದ ಕ್ವಶನ್ಸ್ ಇರುತ್ತೆ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಲೀಗಲ್ ಆಪ್ಟಿಟ್ಯೂಡ್ 30 ಮಾರ್ಕ್ಸ್ಗೆ ಬರುತ್ತೆ, ಲಾಜಿಕಲ್ ರೀಸನಿಂಗ್ 20 ಮಾರ್ಕ್ಸ್ಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಇದನ್ನು ಕೊಂಡೋಗಿ ಇಲ್ಲಿ ಇಟ್ಟಿದ್ದಾರೆ ಸ್ವಲ್ಪ ವಿಷಯಗಳನ್ನು, ದಾಟ್ಸ್ ವೈ 30-20 ಅಂತ ಬರುತ್ತೆ. ಇದು 35 ಕ್ವಶನ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸಿಂಗ್ ಏನಿಲ್ಲ, ಇಟ್ ಮೀನ್ಸ್ ನಿಮ್ದು ಯಾವ್ದಾದ್ರು ಒಂದು ಕ್ವಶನ್ಸ್ ತಪ್ಪಿ ಹೋದ್ರು ಅಥವಾ ಕ್ವಶನ್ ನೀವು ಆನ್ಸರ್ ಮಾಡಿಲ್ಲ ಅಂದ್ರೂ ಯಾವುದೇ ರೀತಿಯಲ್ಲಿ ನಿಮಗೆ ಎಫೆಕ್ಟ್ ಆಗಲ್ಲ. ನಿಮಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆಯೋ ಅಷ್ಟು ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ಎಕ್ಸಾಮಿನೇಷನ್ ಬರೆಯುವಾಗ 2 ಮಾರ್ಕ್ಸಿನ ಕ್ವಶನ್ಸ್ ಏನಿದೆಯೋ ಅದಕ್ಕೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ, ಯಾಕಂದ್ರೆ ಸಿಕ್ಕಿದ್ರೆ 2 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಟೈಮ್ ಯಾವತ್ತೂ ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಇಕನಾಮಿಕ್ಸ್ ಅಂಡ್ ಬಿಸ್ನೆಸ್ ಎನ್ವೈರ್ಮೆಂಟ್ ಎರಡರಲ್ಲಿ 25 ಮಾರ್ಕ್ಸ್ ನಿಮಗೆ ಬರುತ್ತೆ. 35 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್. ಅದೇ ರೀತಿಯಲ್ಲಿ ಕರೆಂಟ್ ಅಫೇರ್ಸ್ ಅಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 30 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ಗೆ ಬರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 20 ಮಾರ್ಕ್ಸ್ಗೆ ಬರುತ್ತೆ. ಸೇಮ್ ಆಸ್ ಲೈಕ್ ಲಾಜಿಕಲ್ ರೀಸನಿಂಗ್ ಇದೆಯಲ್ಲ ಅದೇ ತರ ಬರುತ್ತೆ ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳುತ್ತೆ. ಟೋಟಲ್ ಮಾರ್ಕ್ಸ್ 200 ಮಾರ್ಕ್ಸ್ ಬರುತ್ತೆ. 200 ಮಾರ್ಕ್ ಕ್ವಶನ್ಸ್ಗೆ ನೀವೇನು ಮಾಡಬೇಕು, ಇದು ಬರೀಬೇಕು. ನಿಮಗೆ ಏನಾದರೂ ಈಗ ಎಕ್ಸಾಮಿನೇಷನ್ ಬಗ್ಗೆ ಡೌಟ್ ಇದ್ರೆ, ನಿಮಗೆ ಅಡ್ಮಿಟ್ ಕಾರ್ಡ್ ಬಗ್ಗೆ ಡೌಟ್ ಇದ್ರು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಅಥವಾ ನಿಮಗೆ ಈ ಒಂದು ಮೇಲ್ ID ಯಾವತ್ತೂ ನೋಟ್ ಮಾಡಿಟ್ಕೊಳ್ಳಿ, CSET online examination @gmail.com ಅಂತ ಹೇಳೋ ಮೇಲ್ ID ಇದೆಯಲ್ಲ, ಜಸ್ಟ್ ನೀವು ನೋಟ್ ಮಾಡಿಟ್ಕೊಳ್ಳಿ. ಓಕೆನಾ? ಕ್ಲಿಯರ್? ಓಕೆ. ನೆಕ್ಸ್ಟ್
ಒಂದು ಮಾಕ್ ಟೆಸ್ಟ್ ಬರುತ್ತೆ. ಮಾಕ್ ಟೆಸ್ಟ್ ಅಂತ ಹೇಳುವಾಗ 8th ಮೇನ್ ಎಕ್ಸಾಮಿನೇಷನ್ ಬರುತ್ತೆ. ಸೊ ಬಫರ್ ಟೆಸ್ಟ್ ಅಂತ ಹೇಳಿದ್ರೆ 8th ಮೊದಲು ಇದೆಲ್ಲ ಕೊಡ್ತಾ ಇರಲಿಲ್ಲ ಡೀಟೇಲ್ಸ್. ಸೊ ನಾನು ನೀವು ಹೇಳಿದ್ದೀನಲ್ಲ 8th ಒಂದು ವೇಳೆ ನಿಮಗೆ ಎಕ್ಸಾಮಿನೇಷನ್ ಬರೀಲಿಕ್ಕೆ ಆಗಿಲ್ಲ ಸರ್, ಡಿಫಿಕಲ್ಟ್ ಇತ್ತು ಸರ್, 10th ರಿಪೀಟ್ ಆ ಥರ ಅಲ್ಲ, ಟೆಕ್ನಿಕಲ್ ಗ್ಲಿಚಸ್ ಬಂದು ನಿಮಗೆ ಎನ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ, ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಯಾರಿಗೆಲ್ಲ ಎಕ್ಸಾಮಿನೇಷನ್ ಬರೀಬೋದು ಅಂತ ಆಟೋಮ್ಯಾಟಿಕ್ ಆಗಿ ಯಾರು ಕೊಡ್ತಾರೆ, ICSE ಕೊಡ್ತಾರೆ, ನಿಮಗೆ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ಇನ್ ಕೇಸ್ ಆಫ್ ಎನಿ ಟೆಕ್ನಿಕಲ್ ಇಶ್ಯೂಸ್ ಡ್ಯೂರಿಂಗ್ ದ ಟೆಕ್ನಿಕಲ್ ಟೆಸ್ಟ್ ಪ್ರೊಸೆಸ್ ಕ್ಯಾಂಡಿಡೇಟ್ ಕ್ಯಾನ್ ರೀಚ್ ಔಟ್ ದ ಫಾಲೋವಿಂಗ್ ಹೆಲ್ಪ್ ಲೈನ್ ಡೆಸ್ಕ್ ನಂಬರ್ಸ್. ಇದು 10th ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಎಕ್ಸಾಮಿನೇಷನ್ ಕೊಡ್ತಾರೆ ನಾರ್ಮಲಿ ಅವೈಲೇಬಲ್ ಇದೆ. ಓಕೆ, ಇದು ಮೊಬೈಲ್ ನಂಬರ್, ತುಂಬ ಜನ ಕಾಲ್ ಮಾಡ್ತಾನೆ ಇರ್ತಾರೆ, ರಿಪೀಟಲ್ಲಿ ಕಾಲ್ ಮಾಡಬೇಕು. 4th ನಿಮ್ಮದು ಫಸ್ಟ್ ಮಾಕ್ ಟೆಸ್ಟ್ ಬರುತ್ತೆ. ಆ ಮಾಕ್ ಟೆಸ್ಟ್ ಆದಮೇಲೆ ಸೆಕೆಂಡ್ ಮಾಕ್ ಟೆಸ್ಟ್ ಇದೆ 6th. ಈಗ ಈ ಮಾಕ್ ಟೆಸ್ಟ್ಗೆ ನಮಗೆ ನಂಬರ್ ಎಲ್ಲ ಏನು ಬರುತ್ತೆ, ಸೇಮ್ ಬರುತ್ತೆ, ವ್ಯತ್ಯಾಸ ಏನೂ ಇಲ್ಲ, ನಂಬರ್ ಎಲ್ಲ ಸೇಮ್, ಆದರೆ ಟೈಮಿಂಗ್ಸ್ ಮಾತ್ರ ಸ್ವಲ್ಪ ಏನು ಚೇಂಜಸ್ ಬರುತ್ತೆ, ಅದಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ನಿಮಗೆ ಮಾಕ್ ಟೆಸ್ಟ್ ಬರೆಯುವಾಗ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆದರೆ ಜಸ್ಟ್ ಈ ನಂಬರಿಗೆ ಕಾಲ್ ಮಾಡಿ. ಕನ್ನಡದಲ್ಲಿ ಏನು ಮಾತಾಡಲ್ಲ ಅವರು, ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಾರ್ಮಲಿ. ಸೊ ಇಂಗ್ಲೀಷಲ್ಲಿ ಕೆಲವೊಮ್ಮೆ ಹಿಂದಿಯಲ್ಲಿ ಇರ್ತಾರೆ. ಸೊ ಟ್ರೈ ಟು ಸ್ಪೀಕ್ ಇನ್ ಇಂಗ್ಲೀಷ್. ನಿಮಗೆ ಇದು ಇನ್ನು ನಿಮಗೆ ಇಮೇಲ್ ಮಾಡ್ಬೋದು ಸರ್, ನನಗೆ ಎಕ್ಸಾಮ್ ಬರಲಿಕ್ಕೆ ಆಗಲಿಲ್ಲ, ಮೇನ್ ಎಕ್ಸಾಮಿನೇಷನ್ಗೆ ಇದೇ ನಂಬರ್ಗೆ ಕಾಲ್ ಮಾಡಿ, ಸಿಕ್ಕಿಲ್ಲ ಅಂದ್ರೆ ಕಾಲ್ ಮಾಡ್ತಾನೆ ಇರಿ, ಯಾಕಂದರೆ ಕಾಲ್ ಮಾಡಿದವರಿಗೆ ಮಾತ್ರ 10th ಎಕ್ಸಾಮಿನೇಷನ್ ಬರಲಿಕ್ಕೆ ಆಪರ್ಚುನಿಟಿ ಅವರು ಕೊಡೋದು. ಸೊ ದೇರ್ ಈಸ್ ಎ ಕಂಡೀಷನ್. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಅಂತ ಹೇಳೋದು ಸ್ವಲ್ಪ ಇದೆ. ಇದೆಲ್ಲ ಆಲ್ರೆಡಿ ನಮ್ಗೆ ಗೊತ್ತಿದೆ, ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ್ದೀರಾ, ಸೊ ನಾನು ಹೋಗ್ತಾ ಇಲ್ಲ. ನೆಕ್ಸ್ಟ್, ಎಕ್ಸಾಮಿನೇಷನ್ ಬರೆಯುವಾಗ ಅಡ್ಮಿಟ್ ಕಾರ್ಡ್ ತರಬೇಕು, ಒಂದು ಕಲರ್ ಪ್ರಿಂಟ್, ಯಾಕಂದ್ರೆ ಎಕ್ಸಾಮಿನೇಷನ್ ಬರೆಯುವಾಗ ನಾವೀಗ ತೋರಿಸ್ಲಿಕ್ಕಿದೆ ನನ್ನ ಅಡ್ಮಿಟ್ ಕಾರ್ಡ್ ಅಂತ ಹೇಳಿ. ಓಕೆ, ಅದೇ ರೀತಿಯಲ್ಲಿ ನಿಮಗೆ ನಿಮ್ದು ಏನು ಮಾಡಬೇಕು, ಆಲ್ ದ ಡೀಟೇಲ್ಸ್ ಅಡ್ಮಿಟ್ ಕಾರ್ಡ್ ಸಿಗುವಾಗ, ರಿಲೀಸ್ ಮಾಡಿಲ್ಲ, ರಿಲೀಸ್ ಆದಮೇಲೆ ನಿಮ್ಮದು ನೇಮ್, ಫೋಟೋಗ್ರಾಫ್, ಸಿಗ್ನೇಚರ್ ಎಲ್ಲ ವೆರಿಫೈ ಮಾಡಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ನಿಮಗೆ ಏನು ಮಾಡ್ಬೋದು, ಇದೇ ಸಪೋರ್ಟ್ ಮೇಲಿಗೆ ಮೇಲ್ ಮಾಡ್ಬೋದು ಅಥವಾ ಅವರಿಗೆ ಕಾಲ್ ಮಾಡಬಹುದು. ಓಕೆ, ರಿಮೋಟ್ ಪ್ರಾಕ್ಟರ್ಡ್ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಅರ್ಥ ಹೇಳಿದ್ದೀನಿ, ನೀವು ಮನೆಯಲ್ಲಿ ಕುತ್ಕೊಂಡು ನಿಮಗೆ ಬರೀಬೋದು. ಮೊಬೈಲು ಟ್ಯಾಬ್ಲೆಟ್ ಯೂಸ್ ಮಾಡೋಕ್ಕಿಲ್ಲ, ಕರೆಕ್ಟಾಗಿ ನೋಡಿ, ನಿಮಗೆ ಮೊಬೈಲ್ ಆ್ಯಂಡ್ ಟ್ಯಾಬ್ಲೆಟ್ ಯೂಸ್ ಮಾಡೋಕ್ಕಿಲ್ಲ. ನಾಟ್ ಆನ್ ಮೊಬೈಲ್ ಆರ್ ಟ್ಯಾಬ್ಲೆಟ್, ಯು ಹ್ಯಾವ್ ಟು ಯೂಸ್ ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್ ನೀವು ಯೂಸ್ ಮಾಡ್ಬೋದು. ಕ್ಯಾಮರಾ ಇರಬೇಕು, ಈ ಥರ ಒಂದು ವೆಬ್ ಕ್ಯಾಮ್ ನಾನು ನೋಡ್ತಾ ಇದ್ದೀರಲ್ಲ, ಇದೇ ಥರ ಒಂದು ವೆಬ್ ಕ್ಯಾಮ್ ಇರಬೇಕು. ಕೆಲವೊಂದು ಯಾಕಂತ ಹೇಳಿದ್ರೆ ಕಂಪ್ಯೂಟರಲ್ಲಿ ವೆಬ್ ಕ್ಯಾಮ್ ಬರಲ್ಲ, ಸೊ ನೀವು ಎಕ್ಸ್ಟರ್ನಲ್ ಆಗಿ ಎಲ್ಲದಕ್ಕೆ ಬರಲ್ಲ, ಎಕ್ಸ್ಟರ್ನಲ್ ಆಗಿರೋ ನೀವು ಮಾಡಬೇಕು, ಖರೀದಿ ಮಾಡಬೇಕಿತ್ತು. ಲ್ಯಾಪ್ಟಾಪ್ ಇದ್ರೂ ಸಾಕು ಸರ್. ಇಷ್ಟು ಕ್ಲಾರಿಟಿ ಆ ಥರ ಎಲ್ಲ ಒಂದು ರೆಸಲ್ಯೂಷನ್ಸ್ ಇದೆ, ನಿಮಗೆ ಒಂದು ನಿಮ್ಮ ಮುಖ ಕಾಣಬೇಕು, ಮತ್ತೆ ಬರುವಾಗ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ಬಂದು. ಓಕೆ, ಕರೆಕ್ಟಾಗಿ. ನೆಕ್ಸ್ಟ್, ಕಂಟಿನ್ಯೂಸ್ ಆಗಿ ನೀವೇನು ಮಾಡಬೇಕು, ಮೊಬೈಲ್ ಸೈಡಲ್ಲಿ ಇಟ್ಕೊಂಡು ಕಂಪ್ಯೂಟರ್ಲ್ಲಿ ಬರೀಲಿಕ್ಕಿಲ್ಲ, ಸೈಡಲ್ಲಿ ನೋಡೋಕೇನಿಲ್ಲ. ನೀವು ಒಂದು ವೇಳೆ ಈಗ ಕುತ್ಕೊಂಡಿದ್ದೀರ ಅಂತ ಅಂದ್ಕೊಳ್ಳಿ, ಸಡನ್ ಆಗಿ ನೀವು ಈ ಥರ ಎಲ್ಲ ಹೋಗಿ ಅಲ್ಲಿ ಎಲ್ಲ ಹೋದ್ರೆ ಏನಾಗುತ್ತೆ, ವಿಂಡೋ ಕ್ಲೋಸ್ ಆಗುತ್ತೆ. ನೀವು ಕಂಟಿನ್ಯೂ ಆಗಿ ಹೀಗೆ ಬರೀಬೇಕು ಸರ್. ಆಗ ಸರ್ ಏನಾದರೂ ಕ್ಯಾಲ್ಕುಲೇಷನ್ ಇದ್ರೆ ನೋ ಕ್ಯಾಲ್ಕುಲೇಟರ್. ಓಕೆ, ಕ್ಯಾಲ್ಕುಲೇಟರ್ ಎಲ್ಲ ಯೂಸ್ ಮಾಡೋಕ್ಕಿಲ್ಲ ಸರ್. ಆಗ ಪ್ರಾಕ್ಟಿಕಲ್ ಎಲ್ಲ ಮನಸ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಯಾಕಂದರೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೊಟ್ಟರೆ ನೀವು ಅಲ್ಲಿ ನೋಡ್ತಾ ಇಲ್ಲ ಅಂತ ಯಾರಿಗೆ ಗೊತ್ತಾಗುತ್ತೆ, ಕರೆಕ್ಟ್ ಅಲ್ಲ? ಸೊ ಕ್ಯಾಲ್ಕುಲೇಟರ್, ಮೊಬೈಲ್, ಹೆಡ್ಸೆಟ್ ನಾಟ್ ಪಾಸಿಬಲ್. ಇಯರ್ಫೋನ್ ಎಲ್ಲ ಕನೆಕ್ಟ್ ಮಾಡೋಕ್ಕಿಲ್ಲ. ಜಸ್ಟ್ ಓಪನ್ ಆಗಿ ಆಡಿಯೋ ವಿಜುವಲ್ಸ್, ಇಟ್ ಮೀನ್ಸ್ ವಿಡಿಯೋ ವೆರಿಫೈ ಮಾಡ್ತಾರೆ. ಅದೇ ರೀತಿ ನಿಮ್ಮ ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ನನ್ನ ನೋಡ್ತಾ ಇದ್ದೀರಲ್ಲ, ಇದೇ ತರಹ ನಿಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ ಕಂಟಿನ್ಯೂಸ್ಲಿ. ನೀವೇನೆಲ್ಲ ಗೊತ್ತಾಗುತ್ತೆ, AI ಟೆಕ್ನಾಲಜಿ ಯೂಸ್ ಮಾಡಿ ನೋಡ್ತಾರೆ. ಓಕೆ, ಕ್ಯಾಂಡಿಡೇಟ್ಸ್ ಎಕ್ಸಾಮಿನೇಷನ್ಗೆ ಬರುವಾಗ 2 ವಿಷಯ ನೀವು ಬರಬೇಕು. ಒಂದು, ಅಡ್ಮಿಟ್ ಕಾರ್ಡ್ ಪ್ರಿಂಟ್ಔಟ್ ತೆಗೆದು, ಮೊಬೈಲಲ್ಲಿ ತೋರಿಸ್ಲಿಕ್ಕಲ್ಲ, ಪ್ರಿಂಟ್ಔಟ್ ತೆಗೆದು ಅದರದ್ದು ಹಾರ್ಡ್ ಕಾಪಿ ಬೇಕು. ಇಟ್ ಈಸ್ ಕಲರ್ ಫೋಟೋ ಆದರೆ ಸ್ವಲ್ಪ ಒಳ್ಳೇದಾಗುತ್ತೆ. ನೆಕ್ಸ್ಟ್, ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಕಲರ್ ಫೋಟೋ ತೆಗೀರಿ, ಯಾಕಂದರೆ ಕ್ಯಾಮರಾ ಸ್ವಲ್ಪ ಓಲ್ಡ್ ಇದ್ರೆ ಕ್ಯಾಶ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಒಂದು ವೆಬ್ಸೈಟ್ ಇದೆ, ಒಂದು ಸೆಬ್ ಬ್ರೌಸರ್ ಅಂತ ಬರುತ್ತೆ. ಓಕೆ, ದಿಸ್ ಒನ್, ಈ ಒಂದು ವೆಬ್ಸೈಟ್ ಬರುತ್ತೆ, ಅದು ನೀವು ಡೌನ್ಲೋಡ್ ಮಾಡಿ, ವೆಬ್ಸೈಟಿಗೆ ಹೋಗಿ ಅದು ಡೌನ್ಲೋಡ್ ಮಾಡಿ, ಆ್ಯಪ್ ಡೌನ್ಲೋಡ್ ಮಾಡಿ ನೀವು ಇಡಬೇಕು. ಸೇಫ್ ಎಕ್ಸಾಮಿನೇಷನ್ ಬ್ರೌಸರ್ ಅಂತ ಬರುತ್ತೆ. there is a app which is given by the browser, given by the ICSI. you have to download this one. ಆ ಲಿಂಕ್ ಎಲ್ಲ ಕೊಟ್ಟಿದ್ದೀನಿ. ನೆಕ್ಸ್ಟ್, ಎಕ್ಸಾಮಿನೇಷನ್ಗೆ ಬರೆಯುವಾಗ ನೋಡಿ, ಕರೆಕ್ಟಾಗಿ ನೋಡಿ, ನೀವು ಎಷ್ಟೊತ್ತಿಗೆ ಲಾಗಿನ್ ಮಾಡ್ಬೋದು ನೋಡಿ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಲಾಗಿನ್ ಟು ದ ಟೆಸ್ಟ್ ಪೋರ್ಟಲ್ 30 minutes ಬಿಫೋರ್ ದ ಟೈಮ್ ಸ್ಪೆಸಿಫೈಡ್. ಈಗ 1 ಗಂಟೆಗೆ ನಾರ್ಮಲ್ ಎಕ್ಸಾಮಿನೇಷನ್ ಬಂದರೆ ನೀವು 12ವರೆಗೆ ನೀವು ಲಾಗಿನ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಲಾಗಿನ್ ಮಾಡಿದ್ರೆ ಲಾಗಿನ್ ಆಗಲ್ಲ. ನೆಕ್ಸ್ಟ್, ನೋ ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಅಪಿಯರ್ ಇನ್ ದ ಟೆಸ್ಟ್ ಆಫ್ಟರ್ ದ ಕಂಪ್ಲೀಷನ್ ಆಫ್ 50 minutes ಆಫ್ ಕಮೆನ್ಸ್ಮೆಂಟ್. ಈಗ 1 ಗಂಟೆಗೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆದರೆ 1:15 ನಂತರ ನೀವು ಎಕ್ಸಾಮಿನೇಷನ್ಗೆ ಬಂದರೆ ಲಾಗಿನ್ ಆಗಲ್ಲ, 10th ಆಪರ್ಚುನಿಟಿ ಸಿಗಲ್ಲ. ನೆಕ್ಸ್ಟ್,
No candidate shall be permitted to finish the test until the expiry of 90 minutes. 120 minutes ಅಲ್ಲಿ 90 minutes ನೀವು ಕಂಪ್ಯೂಟರ್ ಮುಂದೆ ಕುತ್ಕೊಳ್ಳೇಬೇಕು. ನಿಮ್ಗೆ ಎಕ್ಸಾಮಿನೇಷನ್ ಕಂಪ್ಲೀಟ್ ಆದರೂ ಅಲ್ಲೇ ಇರಬೇಕು. ಅದಾದಮೇಲೆ ಫಿನಿಶ್ ಬಟನ್ ಬರಲ್ಲ. ಫಿನಿಶ್ ಬಟನ್ ಕೊಡೋದು ನೀವು ಹೋದರೆ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಲ್ಲ. ಇಟ್ಸ್ ಆಲ್ವೇಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಓನ್ಲಿ ಬರುತ್ತೆ. ಯಾವುದೇ ರೀತಿಯಲ್ಲಿ ಹಿಂದಿಯಲ್ಲೂ ಕನ್ನಡದಲ್ಲಿ ಏನು ಕ್ವಶನ್ಸ್ ಇರಲ್ಲ, ತಪ್ಪು ತಿಳ್ಕೋಬೇಡಿ. ನೆಕ್ಸ್ಟ್ ಗೊತ್ತಿದೆ ನಮಗೂ 4 ಪೇಪರ್ ಇದೆ. 4 ಪೇಪರಿಗೂ ನಮಗೆ ಟೋಟಲ್ ಎಷ್ಟು ಬೇಕು? 100 ಮಾರ್ಕ್ ಬೇಕು. ಇಟ್ ಮೀನ್ಸ್ 200ರಲ್ಲಿ ಎಕ್ಸಾಮಿನೇಷನ್ ಬರುತ್ತೆ. ಇದರಲ್ಲಿ 50% ಅಂತ ಹೇಳುವಾಗ 100 ಮಾರ್ಕ್ಸ್ ಯು ಹ್ಯಾವ್ ಟು ಸ್ಕೋರ್. 100 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಒಂದೊಂದು ಪೇಪರಲ್ಲೂ 40% ಮಾರ್ಕ್ ಬೇಕು. ಇಟ್ ಮೀನ್ಸ್ 50ರಲ್ಲಿ ನಿಮಗೆ 20 ಮಾರ್ಕ್ ಬೇಕು. ಟೋಟಲ್ 200ರಲ್ಲಿ ನಿಮಗೆ 100 ಮಾರ್ಕ್ ಬೇಕು. ಎಲ್ಲ ಪೇಪರಲ್ಲಿ ನೀವು 40% ತೆಗೆದ್ರೆ ಆಗಲ್ಲ. ಅಗ್ರಿಗೇಟ್ ನಿಮಗೆ ಎಷ್ಟು ಬೇಕು? ಅಗ್ರಿಗೇಟ್ ನಿಮಗೆ 50% ಬೇಕು. ನೆಕ್ಸ್ಟ್ ನೋಡಿ, ಮೊಬೈಲ್ ಫೋನು, ಇಯರ್ ಫೋನು, ಹೆಡ್ಫೋನು, ಎನಿ ಅದರ್ ಗ್ಯಾಜೆಟ್, ಪೇಪರ್, ಡಿಜಿಟಲ್ ಡೈರಿ, ಕ್ಯಾಲ್ಕುಲೇಟರ್, ಬ್ಲೂಟೂತ್, ಸ್ಮಾರ್ಟ್ ವಾಚ್, ಹೆಲ್ತ್ ಬ್ಯಾಂಡ್, ಯಾವುದೇ ರೀತಿಯಲ್ಲಿ ಪೇಪರ್, ಪೆನ್ ಇದೆಲ್ಲ ಯೂಸ್ ಮಾಡೋಕ್ಕಿಲ್ಲ. ರೆಫರ್ ಆರ್ ಬುಕಿಂಗ್ ಯೂಸ್ ಪೇಪರ್, ಪೆನ್, ಪೆನ್ಸಿಲ್ ಇಟ್ಸ್ ಎಕ್ಸೆಟ್ರಾ. ನೋ ಕ್ಯಾಂಡಿಡೇಟ್ಸ್ ಅಲೌಡ್. ಹೆಡ್ಡಿಂಗ್ ಹೇಳಿದ್ದಾರೆ, ಆಗಲ್ಲ, ಏನಲ್ಲ. ಪೇಪರ್ ಯೂಸ್ ಮಾಡೋಕ್ಕಿಲ್ಲ, ಪೆನ್ಸಿಲ್ ಯೂಸ್ ಮಾಡೋಕ್ಕಿಲ್ಲ, ರೈಟಿಂಗ್ ಪ್ಯಾಡ್ ಇಲ್ಲ, ನೋಟ್ಬುಕ್ ಇಲ್ಲ, ಏನಿಲ್ಲ. ಇಲ್ಲೇ ಕುತ್ಕೊಂಡು ನೋಡಿ ಕ್ಯಾಲ್ಕುಲೇಷನ್ ಮಾಡಬೇಕು. ಕೈಯಲ್ಲಿ ಕಾಲಲ್ಲೆಲ್ಲ ಬರಿಬೋದು. ಓಕೆ. ನೆಕ್ಸ್ಟ್, ಟೇಕ್ ಫೋಟೋಗ್ರಾಫ್ ಆಫ್ ದ ಸ್ಕ್ರೀನ್ಸ್. ಕ್ವಶನ್ಸ್ ಅದೆಲ್ಲ ಇಲ್ಲ. ಫೋಟೋ ತೆಗಿಲಿಕ್ಕಿಲ್ಲ. ಈ ಥರ ಕುತ್ಕೊಂಡು ಫೋಟೋ ತೆಗಿಲಿಕ್ಕಿಲ್ಲ. ಓಕೆ. ರೀಡ್ ಕ್ವಶನ್ಸ್. ಜೋರಾಗಿ ಓದ್ಲಿಕ್ಕಿಲ್ಲ. ಯಾಕಂದ್ರೆ ಕ್ವಶನ್ಸ್ ಜೋರಾಗಿ ಹೋದ್ರೆ ಯಾರೋ ಅಲ್ಲಿ ಆನ್ಸರ್ ಹೇಳ್ತಾರೆ ಅಂತ. ಕರೆಕ್ಟಾ? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತೆಲ್ಲ ಓದ್ಲಿಕ್ಕೆ ಏನು ಇಲ್ಲ. ಯಾಕಂದ್ರೆ ಆ ಥರ ಓದಿದ್ರೆ ಯಾರೋ ಪಕ್ಕದಲ್ಲಿ ಕುತ್ಕೊಂಡು ನಿಮ್ಗೆ ಆನ್ಸರ್ ಬರೀತಾರೆ ಅಂತ ಇದೆ. ಸೊ ನಿಮ್ಮ ವರ್ಕ್ ಸ್ಟೇಷನ್ ಇದೆಯಲ್ಲ, ಈಗ ನಾವು ಕುತ್ಕೊಂಡಿದ್ದೇನಲ್ಲ, ಇಲ್ಲಿ ಬ್ಲಾಂಕ್ ಬಿಡೋಕಿಲ್ಲ. ಚೇರ್ ಎಲ್ಲ ಕುರ್ಚಿ ಬಿಡ್ಕೊಂಡು ನೀವು ಎದ್ದೋಳ್ಲಿಕ್ಕಿಲ್ಲ. ಓಕೆ, ಕರೆಕ್ಟಾ? ಐ ಕಾಂಟ್ಯಾಕ್ಟ್ ಯಾವತ್ತೂ ಬೇಕು. ಔಟ್ ಆಫ್ ದ ಈ ಥರ ನೋಡ್ಕೊಂಡೇ ಇರಬೇಕು ಅಂತಲ್ಲ. ಯು ಕ್ಯಾನ್ ಜಸ್ಟ್ ಲುಕ್ ಎಟ್ ಹಿಯರ್. ತುಂಬ ಹೊತ್ತು ಡೌನ್ ಮಾಡಿದ್ರೆ ಪಾಪಪ್ ಬರುತ್ತೆ, ನೀವೆಲ್ಲ ನೋಡ್ಕೊಂಡಿರ್ತೀರಾ ಅಂತ. ಕರೆಕ್ಟಾಗಿ ನೀವೇನು ಮಾಡಬೇಕು? ಸ್ಕ್ರೀನಿಗೆ ವಾಪಸ್ ಬರಬೇಕು, ಇಲ್ಲಾಂದರೆ ಲಾಗೌಟ್ ಆಗುತ್ತೆ. ನೆಕ್ಸ್ಟ್, ಇಂಪರ್ಸೋನೇಷನ್ ಬೇಡ. ಏಕೆಂದರೆ ಇಟ್ ಮೀನ್ಸ್ ನೀವು ಫೇಸ್ ಎಲ್ಲ ಕವರ್ ಮಾಡಿಕೊಂಡು ಕ್ಯಾಪ್ ಎಲ್ಲ ಯೂಸ್ ಮಾಡೋಕ್ಕಿಲ್ಲ, ಮಾಸ್ಕ್ ಎಲ್ಲ ಹಾಕೋಕ್ಕಿಲ್ಲ. ಮಾಸ್ಕ್ ಎಲ್ಲ ಅವರು ತೆಗಿಲಿಕ್ಕೆ ಹೇಳ್ತಾರೆ. ಇಟ್ ಮೀನ್ಸ್ ನೀವೇನು ಮಾಡ್ಬೋದು? ನಿಮ್ಮ ಬದಲಾಗಿ ಬೇರೊಬ್ಬರು ಬಂದು ಎಕ್ಸಾಮಿನೇಷನ್ ಬರೆದ್ರೆ 5 ವರ್ಷ ಎಲ್ಲ ನಿಮಗೆ ಎಕ್ಸಾಮಿನೇಷನ್ ಬರೆಯೋಕ್ಕಾಗಲ್ಲ. ಓಕೆ, ಸೀರಿಯಸ್ಲಿ ನಿಮ್ಮದು ರಿಸಲ್ಟ್ ಎಲ್ಲ ಕ್ಯಾನ್ಸಲ್ ಆಗುತ್ತಾರೆ, ಮತ್ತೆ ಸ್ವಲ್ಪ ಎಲ್ಲ ಕಷ್ಟ ಆಗುತ್ತೆ. ಓಕೆ, ಲ್ಯಾಪ್ಟಾಪಲ್ಲಿ ನಿಮ್ಮದು ಈ ಲ್ಯಾಪ್ಟಾಪಲ್ಲೆಲ್ಲ ಕರೆಕ್ಟಾಗಿ ಆಡಿಯೋ ವರ್ಕ್ ಆಗುತ್ತೆ ಅಂತ ಕರೆಕ್ಟಾಗಿ ಎನ್ಶೂರ್ ಮಾಡಿ. ಅದೊಂದು ಹೆಡ್ಸೆಟ್ ಇಡ್ಬೋದು, ಪರವಾಗಿಲ್ಲ, ಅದು ಕೆಳಗಡೆ ಇರ್ಬೋದು. ಆದರೆ ಇಟ್ ಈಸ್ ಬೆಟರ್ ಏನೋ ನೀವು ಡೈರೆಕ್ಟಾಗಿ ಏನು ಆಡಿಯೋ ಅದೇ ಇಟ್ಕೊಳ್ಳಿ. ನೆಕ್ಸ್ಟ್, ಕ್ಯಾಂಡಿಡೇಟ್ ಸಬ್ಮಿಷನ್ ಬ್ರೇಕ್ ಏನೂ ಇಲ್ಲ, ಟೀ ಬ್ರೇಕ್ ಏನೂ ಇಲ್ಲ. ಓಕೆ, ಕ್ಲಿಯರ್ ಏನಾ? ಅದೇ ರೀತಿಯಲ್ಲಿ ಆ್ಯಪ್ ರಿಮೋಟ್ ಪ್ರಾಕ್ಟೋರಿಂಗ್ ಮಾಡೋದು ವೆಬ್ಸೈಟ್ ಎಲ್ಲ ಇದೆ. ಅದಕ್ಕೆ ನೀವು ಹೋಗಿ ಅದನ್ನು ಮಸ್ತ್ ಡ್ರೆಸ್ ಪ್ರಾಪರ್ಲಿ ಅಂತ ಕೊಟ್ಟಿದ್ದಾರೆ ಅಂತೇಳಿ. ಜೀನ್ಸ್ ಪ್ಯಾಂಟ್, ಟೀ ಶರ್ಟ್ ಆ ಥರ ಎಲ್ಲ. ನಿಮಗೆ ಏನು ಮನೆಯಲ್ಲಿ ಕೂತ್ಕೊಂಡು ನೈಟ್ ಡ್ರೆಸ್ ಇದೆಯಲ್ಲ, ಅದು ಬಿಟ್ಟು ಯಾವ ಡ್ರೆಸ್ಸು ಆಗಬೇಕು, ಅದಕ್ಕೆ ಇನ್ನು ಹೊಸ ಡ್ರೆಸ್ ಎಲ್ಲ ನೀವು ಖರೀದಿ ಮಾಡಬೇಕಂತಿಲ್ಲ. ಓಕೆ. ನೆಕ್ಸ್ಟ್, ಇದು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಏನು ಬರುತ್ತೆ ಅಂತ ಒಂದು ಸೆಕ್ಯೂರ್ಡ್ ಎಕ್ಸಾಮಿನೇಷನ್ ಬ್ರೌಸರ್ ಇದೆ. ಈ ಬ್ರೌಸರ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ವಿಂಡೋಸ್ 10 and above ಬೇಕು. 8 ಹಾಳತ್ತೆಲ್ಲ ಆಗಲ್ಲ. ಇಟ್ ಈಸ್ ಅನ್ ಅಡ್ವೈಸ್ಡ್. ಪ್ರೊಸೆಸರ್ ಏನು ಐಕೋರ್ 5th ಆದರೆ ಒಳ್ಳೆಯದು, 3rd ಆದರೂ ಪರವಾಗಿಲ್ಲ. ಐಕೋರ್ 5th ಆದರೆ ಒಳ್ಳೆಯದು. ರ್ಯಾಮ್, ಇಟ್ ಈಸ್ ರಾಮ್ ಅಂತ ಹೇಳೋದು 8 GB ರ್ಯಾಮ್ ಆ್ಯಂಡ್ ಎಬೋ ಈಸ್ ಅಡ್ವೈಸ್ಡ್. ಯಾಕಂತ ಹೇಳಿದ್ರೆ ಒಳ್ಳೆಯದಾಗಿ ವರ್ಕ್ ಮಾಡೋಕೆ. ಯಾಕಂದರೆ ಸ್ಕ್ರೀನ್ಸ್ ಎಲ್ಲ ಎಷ್ಟು ರೆಸಲ್ಯೂಷನ್ ಬೇಕು, ಮ್ಯಾಂಡೇಟರಿ 1000 ಅದೆಲ್ಲ ಇರುತ್ತೆ. ವೆಬ್ ಕ್ಯಾಮರಾ ಬೇಕು. 15 FPS ಅಲ್ಲಿ ನೀವು ಮಾಡಬೇಕು. ಅದಕ್ಕೆ ಜಾಸ್ತಿ ಇದ್ರೂ HD ಇದ್ರೂ ಪರವಾಗಿಲ್ಲ. ಮೈಕ್ ಏನಾಗೋದು, ಇಂಟರ್ನಲ್ ಆಗ್ಬೋದು, ಎಕ್ಸ್ಟರ್ನಲ್ ಆಗ್ಬೋದು. ಈಗ ಇದೊಂದು ಎಕ್ಸ್ಟರ್ನಲ್ ಮೈಕ್ ನೋಡ್ತಾ ಇದ್ದೀರಲ್ಲ, ಇದು ಎಕ್ಸ್ಟರ್ನಲ್ ಮೈಕ್. ಈ ಥರ ಆದರೂ ಪರವಾಗಿಲ್ಲ. ನೆಟ್ವರ್ಕ್ 5 Mbps ಸ್ಪೀಡ್ ಆದರೂ ಬೇಕು. ಅದು 30, 100 ಎಲ್ಲ ಬರುತ್ತೆ ನಿಮ್ಮದು ವೈಫೈ ಕನೆಕ್ಟ್ ಮಾಡುವಾಗ. ಹಾಟ್ಸ್ಪಾಟ್ ಸರ್ ಕನೆಕ್ಟ್ ಮಾಡ್ಬೋದಾ ಅಂತ ಹೇಳಿದರೆ ಮೊಬೈಲ್ ಪಕ್ಕದಲ್ಲಿ ಇಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಟ್ಸ್ಪಾಟ್ ಅಂತ ಹೇಳೋದು. ಇಟ್ ಈಸ್ ಬೆಟರ್ ಏನೋ ನಾವು ಬ್ರೌಸರ್ ಲೇಟೆಸ್ಟ್ ವರ್ಷನ್ ಕ್ರಾಮ್ ಅಥವಾ ಎಡ್ಜ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕ್ರಿ. ಇಲ್ಲಿಂದ ನಿಮ್ಮ ಹತ್ರ ಇದ್ದರೆ ಪರವಾಗಿಲ್ಲ, ಅಪ್ಡೇಟ್ ಮಾಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಮೈಕ್ರೋಸಾಫ್ಟ್ ಡೌನ್ಲೋಡ್ ಮಾಡ್ಬೋದು. ನಿಮಗೆ ಆ್ಯಂಟಿ ವೈರಸ್ ಎಲ್ಲ ಡಿಸೇಬಲ್ ಮಾಡಬೇಕು. ಆ್ಯಂಟಿ ವೈರಸ್ ಡಿಲೀಟ್ ಮಾಡಬೇಡಿ, ಡಿಸೇಬಲ್ ಮಾಡಿ. ಮೈಕ್ ಅಂಡರ್ ಕ್ರಾಮ್ ಎಲ್ಲ ಟು ಬಿ ಎನೇಬಲ್ ಮಾಡಬೇಕು. ಪಾಪಪ್ ಎಲ್ಲ ಡಿಸೇಬಲ್ ಮಾಡಬೇಕು. ಪಾಪಪ್ ಬರುತ್ತೆಲ್ಲ, ಪಾಪಪ್ ಆ್ಯಡ್ ಬ್ಲಾಕರ್ ಎಲ್ಲ ಡಿಸೇಬಲ್ ಮಾಡಿ. ಡೆಸ್ಕ್ಟಾಪ್ ವ್ಯೂವರ್ ಬೇಕು. ಇದಿಲ್ಲ, ಡೆಸ್ಕ್ಟಾಪ್ ವ್ಯೂವರ್ ಇದಿಲ್ಲ. ಎನಿ ಡೆಸ್ಕ್ ಎಲ್ಲ ಬರುತ್ತಲ್ಲ, ನಿಮ್ಮ ಸ್ಕ್ರೀನನ್ನು ಬೇರೆ ಸ್ಕ್ರೀನ್ ಅವರು ಯೂಸ್ ಮಾಡ್ತಾರೆ, ಬೇರೆ ಲ್ಯಾಪ್ಟಾಪ್ ಎಲ್ಲ, ಅದೆಲ್ಲ ಡಿಸೇಬಲ್ ಮಾಡಬೇಕು. ಅದೆಲ್ಲ ಆಗಲಿಕ್ಕಿಲ್ಲ. ಓಕೆ, ಕ್ಲಿಯರಾ? ಸಾಫ್ಟ್ವೇರ್ ಬೇಕು, ಅಲ್ಟ್ರಾ ವ್ಯೂವರ್ ಅಂತೆಲ್ಲ ಹೇಳಿ. ಇನ್ಸ್ಟಾಲೇಷನ್, ವೆಬ್ ಕ್ಯಾಮ್ ಬೇಕು, ಮೈಕ್ ಬೇಕು, ಅದರ ಸ್ಪೆಸಿಫಿಕೇಶನ್, ಆ್ಯಡ್ ಬ್ಲಾಕರ್ ಎಲ್ಲ ಸ್ವಿಚ್ ಆಫ್ ಮಾಡಬೇಕು. ಕ್ಲಿಯರ್, ಕ್ಯಾಚ್ ಎಲ್ಲ ರಿಮೂವ್ ಮಾಡಬೇಕು. ಫುಲ್ ಕ್ಲಿಯರ್ ಆಗಿ ಬನ್ನಿ. ಇಂಟರ್ನೆಟ್ ಕನೆಕ್ಷನ್ ಬೇಕು, ವೈಫೈ ಎಬೋ, ಅಪ್ಲೋಡ್ ಸ್ಪೀಡ್ ಎಲ್ಲ ಬೇಕು.
ವೈಫೈ ಎಲ್ಲ ಆದರೆ ಒಂದು ನೆಟ್ವರ್ಕ್ ಹೋಗಿ ಬರೋ ಒಂದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಲಾಗೌಟ್ ಆಗಿದೆ, ನಿಮಗೆ ಮತ್ತೆ ಲಾಗಿನ್ ಆಗ್ಬೋದು, ಪರವಾಗಿಲ್ಲ, ಅಷ್ಟು ಟೈಮ್ ನಮಗೆ ಸಿಗಲ್ಲ, ಎಕ್ಸ್ಟ್ರಾ ಟೈಮ್ ಏನೂ ಸಿಗಲ್ಲ. ಅದೇ ರೀತಿಯಲ್ಲಿ ಇದರದ್ದು ಯೂಸರ್ ಐ ಡಿ ಪಾಸ್ವರ್ಡ್ ನಿಮಗೆ ಬರುತ್ತೆ, ಮೇಲ್ ಬರುತ್ತೆ ಸಪ್ರೇಟ್ ಆಗಿ, ರಿಜಿಸ್ಟರ್ಡ್ ಮೇಲಿಗೆ ಬರುತ್ತೆ. ನೆಕ್ಸ್ಟ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಎಲ್ಲ ಮೇಲ್ ಬರುತ್ತೆ ನಿಮಗೆ, ಅದು ಕರೆಕ್ಟಾಗಿ ನೀವು ನೋಡಿ. ಎಕ್ಸಾಮಿನೇಷನ್ ಟೈಮಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಮತ್ತು ನಿಮ್ಮದು ವೋಟರ್ ಐ ಡಿ ಕಾರ್ಡ್ ಅಲ್ಲ, ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡ್ ನೀವು ಡಿಸ್ಪ್ಲೇ ಮಾಡೋಕ್ಕೆ ಅವರು ತೋರಿಸ್ತಾರೆ, ಎಡೆಯಲ್ಲಿ ತೋರಿಸ್ತಾರೆ. ಸೊ ಈಗ ತೋರಿಸ್ತಾನೆ ಇದ್ರ ಸಾಕು. ಓಕೆ, ನೆಕ್ಸ್ಟ್ ಮೊಬೈಲ್ ಎಲ್ಲ ಯೂಸ್ ಮಾಡೋಕ್ಕಿಲ್ಲ ಡ್ಯೂರಿಂಗ್ ಎಕ್ಸಾಮಿನೇಷನ್. ಬ್ರೌಸರ್ ಇಲ್ಲ ಅಂದರೆ ಕರೆಕ್ಟಾಗಿ ನೀವೇನು ಮಾಡಬೇಕು, ಅದು ಕರೆಕ್ಟಾಗಿ ಚೆಕ್ ಮಾಡಬೇಕು. ಸ್ವಲ್ಪ ಇನ್ಫಾರ್ಮೇಷನ್ಸ್ ಇದೆ, ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಜಸ್ಟ್ ನೀವು ನೋಡ್ಕೊಳ್ಳಿ. ಬಾಕಿ ಏನಿಲ್ಲ. ಫೈನಲ್ ಎಕ್ಸಾಮಿನೇಷನ್ ಆದಮೇಲೆ ನೀವು ಒಂದು ಸಬ್ಮಿಟ್ ಬಟನ್ ಕೊಡಬೇಕು. ಮಾಕ್ ಟೆಸ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಹೆಲ್ಪ್ಲೈನ್ ನಂಬರ್ ಆಲ್ರೆಡಿ ನಾವು ಹೇಳಿದ್ದೀವಿ. ಅಡ್ಮಿಟ್ ಕಾರ್ಡ್ 29th ಅಕ್ಟೋಬರಿಗೆ ಬರುತ್ತೆ. ಸಾರಿ, ಸ್ಟೂಡೆಂಟ್ ಮೇ ರೀಚ್ ಔಟ್ ದ ಫಾಲೋಯಿಂಗ್ ಹೆಲ್ಪ್ ಡೆಸ್ಕ್ ಫ್ರಮ್ 29. ಇಟ್ ಮೀನ್ಸ್ ಆ ಒಂದು ಡೇಟಲ್ಲಿ ಅವರು ರಿಲೀಸ್ ಮಾಡ್ತಾರೆ ಅಂತ ಅರ್ಥ. ಓಕೆ, ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಅದು ಯಾವ ಥರ ಎಕ್ಸಾಮಿನೇಷನ್ ಬರೀಬೇಕು ಅಂತಲ್ಲ, ಅದು ಎಕ್ಸಾಮಿನೇಷನ್ ನೀವು ಮಾಕ್ ಟೆಸ್ಟ್ ಬರೀತೀರಲ್ಲ, ಮಾಕ್ ಟೆಸ್ಟ್ ಬರೆಯುವಾಗ ನಿಮಗೆ ಅದು ಅರ್ಥ ಆಗುತ್ತೆ ಏನು ಕರೆಕ್ಟ್ ಅಂತೇಳಿ. ಇದನ್ನು ಫುಲ್ ಡೀಟೇಲ್ಸ್ ಹೋಗಿ ಲೆಂತಿ ವಿಡಿಯೋ ಮಾಡಲ್ಲ. ಮೊಬೈಲ್ ಫೋನು, ಚೂವಿಂಗ್ ಗಮ್, ಟೊಬ್ಯಾಕೋ, ಮದ್ಯಪಾನ ಮಾಡಿ ಎಲ್ಲ ಎಕ್ಸಾಮಿನೇಷನ್ ಬರೀಲಿಕ್ಕಿಲ್ಲ. ಕರೆಕ್ಟಾಗಿ ನೀಟಾಗಿ ಬರೀಬೇಕಂದ್ರೆ ನಮ್ಮದು ರಿಸಲ್ಟ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಅದು CSETಗೆ ಮಾತ್ರ ಅಲ್ಲ, ನಮ್ಮದು ಎಕ್ಸಿಕ್ಯೂಟಿವ್ ಇದೆಯಲ್ಲ ಅದಕ್ಕೂ ಸ್ವಲ್ಪ ಅದು ಕಷ್ಟ ಆಗುತ್ತೆ. ಸೊ ಟ್ರೈ ಟು ಬಿ ಆಲ್ವೇಸ್ ಪರ್ಫೆಕ್ಟ್ ಪರ್ಸನ್ ಆ್ಯಂಡ್ ಕರೆಕ್ಟಾಗಿ ಎಕ್ಸಾಮಿನೇಷನ್ ಬರೀರಿ. ನಿಮ್ಗೆ ಏನು ಡೌಟು ಕ್ಲಾರಿಫಿಕೇಶನ್ಸ್ ನಮಗೆ ಕೇಳ್ಬೋದು. ಈ PDF ಇದೆಯಲ್ಲ, ಆ PDF ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ಓದ್ಕೊಳ್ಳಿ. ಏನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಶನ್ಸ್ ಇದ್ರೆ ಕೇಳಿ. ಒಳ್ಳೆಯದಾಗಿ ಎಕ್ಸಾಮಿನೇಷನ್ ಬರೀರಿ. ಆಲ್ ದ ವೆರಿ ಬೆಸ್ಟ್.